ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂತಾ ಇದ್ದೀನಿ. ನಾನು ಈ ದಿನ ಒಂದು ಬಾಳೆಹಣ್ಣು ಮತ್ತು ಅಕ್ಕಿ ಹಿಟ್ಟಿನಲ್ಲಿ ತುಂಬಾ ಸಾಫ್ಟ್ ಆದ ಮತ್ತು ರುಚಿಕರವಾದ ಸ್ವೀಟ್ ಅನ್ನ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ. ಹೊರಗಡೆಯಿಂದ ಮಕ್ಕಳಿಗೆ ನಾವು ಸ್ವೀಟ್ ತರಿಸ್ಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡ್ಕೊಡಿ. ಮಕ್ಕಳಿಗೆ ಅದು ತುಂಬಾನೇ ಇಷ್ಟ ಆಗುತ್ತೆ, ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಈಗ ಬಾಳೆಹಣ್ಣಿನಲ್ಲಿ ಸ್ವೀಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ನಾನಿಲ್ಲೊಂದು ಬಾಳೆಹಣ್ಣನ್ನು ತೆಗೆದುಕೊಳ್ತಾ ಇದ್ದೀನಿ. ನೀವು ಪಚ್ಚ ಬಾಳೆಹಣ್ಣಾದ್ರೂ ತಗೊಳ್ಳಿ, ಇಲ್ವಾ ಪುಟ್ಟ ಬಾಳೆಹಣ್ಣಾದ್ರೂ ಉಪಯೋಗಿಸ್ಕೊಳ್ಳಿ. ಆದಷ್ಟು ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣನ್ನ ತೆಗೆದುಕೊಳ್ಳಿ. ಈಗ ಬಾಳೆಹಣ್ಣನ್ನ ಸಿಪ್ಪೆ ತೆಗೆದುಕೊಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಅಂತ ಅಷ್ಟೇನೆ. ನಂತರ ಮತ್ತೊಂದು ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಕರಗಿದ ನಂತರ 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನ ಹಾಕೊಳ್ಳಿ. ಬಿಳಿ ಎಳ್ಳನ್ನ ಈ ರೀತಿ ಫ್ರೈ ಮಾಡಿ ಇಟ್ಕೊಳ್ಳಿ, ತುಂಬಾನೇ ರುಚಿಯಾಗಿರುತ್ತೆ. ಈಗ ಒಂದು ಅರ್ಧ ನಿಮಿಷ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿರುವಂತ ಬಾಳೆಹಣ್ಣನ್ನ ಈಗ ಹಾಕೊಳ್ತಾ ಇದ್ದೀನಿ. ಹಾಗೆ ಬಾಳೆಹಣ್ಣನ್ನ ಒಂದು ಅರ್ಧ ನಿಮಿಷ ಫ್ರೈ ಮಾಡಿ ಇಟ್ಕೊಳ್ಳಿ. ಈ ಬಾಳೆಹಣ್ಣು ಸ್ವಲ್ಪ ಬಣ್ಣ ಬದಲಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ ಇಟ್ಕೊಂಡ್ರೇನೆ ಸಾಕು. ನಂತರ ಇಲ್ಲಿ ಅರ್ಧ ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕೋದ್ರಿಂದ ಈ ಸ್ವೀಟ್ ತುಂಬಾನೇ ರುಚಿಯಾಗಿರುತ್ತೆ. ಒಂದು ಬಾಳೆಹಣ್ಣಿಗೆ ಕೇವಲ ಅರ್ಧ ಕಪ್ ತೆಂಗಿನಕಾಯಿ ತುರಿನ ಉಪಯೋಗಿಸಿದ್ರೆ ಸಾಕು. ಈಗ 4 ಟೇಬಲ್ ಸ್ಪೂನ್ ಅಷ್ಟು ಪುಡಿ ಮಾಡಿಟ್ಕೊಂಡಿರೋಂತಹ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. ಬಾಳೆಹಣ್ಣಿನಲ್ಲಿ ಸಿಹಿ ಅಂಶ ಇರೋದ್ರಿಂದ ಬೆಲ್ಲ ಜಾಸ್ತಿ ಏನು ಉಪಯೋಗಿಸಬೇಡಿ, ಆದಷ್ಟು ಕಡಿಮೆನೇ ಉಪಯೋಗಿಸ್ಕೊಳ್ಳಿ. ನಿಮಗೆ ಸಿಹಿ ಎಷ್ಟು ಬೇಕು ಅಷ್ಟು ಬೆಲ್ಲ ಉಪಯೋಗಿಸ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಮಾಡಿಟ್ಟಿದ್ದೀನಿ. ಬಾಳೆಹಣ್ಣು ಈ ರೀತಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ. ಕೊನೆಯದಾಗಿ 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಟ್ಕೊಂಡು ತಕ್ಷಣನೇ ಹಾಗೆ ಈ ಮಿಶ್ರಣವನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ನಂತರ ಒಂದು ಸಣ್ಣ ಬೀಟ್ರೋಟ್ನ ತಗೊಂಡಿದ್ದೀನಿ. ಬೀಟ್ರೋಟ್ನ ಪೂರ್ತಿ ಉಪಯೋಗಿಸೋದೇನು ಬೇಡ, ಕೇವಲ ಅರ್ಧ ಭಾಗವನ್ನು ಉಪಯೋಗಿಸಿದ್ರೆ ಸಾಕು. ಬೀಟ್ರೋಟ್ನ ಉಪಯೋಗಿಸೋದ್ರಿಂದ ಈ ಸ್ವೀಟು ತುಂಬಾನೇ ರುಚಿಯಾಗಿರುತ್ತೆ, ಮತ್ತೆ ಬಣ್ಣನೂ ಕೂಡ ಚೆನ್ನಾಗಿ ಬರುತ್ತೆ. ಇದರಿಂದ ಯಾವುದೇ ರೀತಿ ಫುಡ್ ಕಲರ್ನ ಉಪಯೋಗಿಸೋದೇನು ಅವಶ್ಯಕತೆ ಇರಲ್ಲ. ಈಗ ಬೀಟ್ರೋಟ್ನ ಸಿಪ್ಪೆ ತೆಗೆದುಕೊಬಿಟ್ಟು ಈ ರೀತಿ ನೀರಿನಲ್ಲಿ ತೊಳೆದ್ಕೊಂಡು ಇಟ್ಕೊಡ್ತಾ ಇದ್ದೀನಿ. ನಂತರ ಇದನ್ನು ಸಣ್ಣದಾಗಿ ತುರಿದಿಟ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಳಿ ಸಾಕು. ನಂತರ ಒಂದು ಕಡಾಯಿಗೆ 3/4 ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ಈಗ ತುಪ್ಪ ಕರಗಿದ ನಂತರ ಮೊದಲೇ ತುರಿದಿಟ್ಕೊಂಡಂತ ಬೀಟ್ರೋಟ್ನ ಹಾಕೊಳ್ತಾ ಇದ್ದೀನಿ. ಬೀಟ್ರೋಟ್ನ ಈ ರೀತಿ ತುಪ್ಪದಲ್ಲಿ ಹುರಿದಿಟ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಎಲ್ಲ ಹೊರಟೋಗುತ್ತೆ. ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ, ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ರೀತಿಯಾದಂತ ಫುಡ್ ಕಲರ್ನ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ. ಈ ಸ್ವೀಟು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಹೆಲ್ದಿ ಆಗಿರುತ್ತೆ ಅಂತ ಅಷ್ಟೇನೆ. ಈ ರೀತಿ 2 ಮಿನಿಟ್ಸ್ ಹುರಿದಿಟ್ಕೊಳ್ಳಿ, ಹಸಿ ಸ್ಮೆಲ್ ಎಲ್ಲ ಹೊರಟೋಗುತ್ತೆ. ನಂತರ 2 ಕಪ್ನಷ್ಟು ತಣ್ಣೀರನ್ನ ಹಾಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಂತರ ಮತ್ತೆ ಒಂದ್ಸಲ ಮಿಕ್ಸ್ ಮಾಡಿಟ್ಕೊಳ್ಳಿ. ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾವಾಗ ನೀರು ಕುದಿಲಿಕ್ಕೆ ಶುರು ಆಗುತ್ತೆ ಆವಾಗ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನಂತರ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇರಿ. ತುಂಬಾ ಸಮಯ ಈ ಮಿಶ್ರಣವನ್ನು ಬೇಯಿಸೋ ಅವಶ್ಯಕತೆ ಏನಿಲ್ಲ, ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಬೇಯಲಿಕ್ಕೆ ಇಟ್ಟಿದ್ರೆ ಸಾಕು. ಅಕಸ್ಮಾತ್ ಮಿಶ್ರಣ ತೆಳುವಾಗಿದೆ ಅನಿಸಿದ್ರೆ ಮತ್ತೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಆದಷ್ಟು ಈ ಮಿಶ್ರಣ ಉಂಡೆ ಕಟ್ಟಲಿಕ್ಕಾದ್ರೆ ಸಾಕು. ಒಂದು 3 ಮಿನಿಟ್ಸ್ ಈ ಅಕ್ಕಿ ಹಿಟ್ಟಿನ ಮಿಶ್ರಣ ರೆಡಿ ಆಗುತ್ತೆ. ಈಗ ಉಂಡೆ ಕಟ್ಟಲಿಕ್ಕೆ ಶುರು ಆಗ್ತಾ ಇದೆ. ತಕ್ಷಣ ಲಿಡ್ ಕ್ಲೋಸ್ ಮಾಡಿಟ್ಕೊಂಡು ಸ್ಟವ್ ಆಫ್ ಮಾಡಿಟ್ಕೊಂಡು ತಣ್ಣಗಾಕ್ಲಿಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ಅಕ್ಕಿ ಹಿಟ್ಟಿನ ಮಿಶ್ರಣ ಚೆನ್ನಾಗಿ ತಣ್ಣಗಾಗಿದೆ. ನಂತರ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾದಿಟ್ಕೊಳ್ಳಿ. ಸ್ವಲ್ಪ ತೆಳುವಾಗಿದೆ ಅಂತ ಅನ್ಸಿದ್ರೆ 1 or 2 ಸ್ಪೂನ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಕಲಸ್ಕೊಳ್ಳಿ. ತುಂಬಾ ಗಟ್ಟಿಯಾಗಿ ಕಲಸ್ಲಿಕ್ಕೆ ಹೋಗ್ಬೇಡಿ, ಮೀಡಿಯಂ ಆಗಿ ಕಲಸಿಟ್ಕೊಳ್ಳಿ. ಹಾಗೆ ಈ ಕಲಸಿರೋ ಅಂತಹ ಹಿಟ್ಟಿಗೆ 1/4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಸ್ವೀಟ್ ಮಾಡಬೇಕಾದ್ರೆ ಕೈಗಂಟೋದಿಲ್ಲ, ಸ್ವೀಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತ ಅಷ್ಟೇನೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಈಗ ಹಿಟ್ಟಿನ ಮೇಲ್ಭಾಗಕ್ಕೂ ಕೂಡ ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಿಟ್ಟು ಒಣಗೋದಿಲ್ಲ, ಹಾಗೆ ಸ್ವೀಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಈಗ ಕಲಸಿಟ್ಕೊಂಡಿರೋ ಅಂತ ಸ್ವಲ್ಪ ಭಾಗವನ್ನ ತಗೊಳ್ತಾ ಇದ್ದೀನಿ. ಹಾಗೆ ಅಗಲವಾಗಿ ಮಾಡಿಟ್ಕೊಳ್ಳಿ.
ಮೊದಲು ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡು ಲೈಟಾಗಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈ ರೀತಿ ಅಗಲವಾಗಿ ಮಾಡಿಟ್ಕೊಳ್ತಾ ಇದ್ದೀನಿ. ನೀವು ಲಟ್ಟಣಿಗೆಲ್ ಕೂಡ ಲಟ್ಟಿಸ್ಕೊಳ್ಬಹುದು, ಇಲ್ಲಾಂದ್ರೆ ಈ ರೀತಿ ಕೈಯಲ್ಲಿ ಕೂಡ ಅಗಲವಾಗಿ ಮಾಡಿಟ್ಕೊಳ್ಬಹುದು. ಈಗ ಮೊದಲೇ ಮಾಡಿಟ್ಕೊಂಡಿರೋಂಥ ಬಾಳೆಹಣ್ಣಿನ ಸ್ವೀಟ್ ಮಿಶ್ರಣವನ್ನು ಕರೆಕ್ಟಾಗಿ ಮಧ್ಯಭಾಗದಲ್ಲಿ ಇಟ್ಕೊಬಿಟ್ಟು ನಿಧಾನವಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲೂ ಕೂಡ ಒಡಿಬಾರ್ದು. ಆ ರೀತಿ ಕವರ್ ಮಾಡಿಟ್ಕೊಂಡು ರೌಂಡ್ ಶೇಪ್ ಅಲ್ಲಿ ಮಾಡಿಟ್ಕೊಳ್ಳಿ. ಇದೇ ರೀತಿ ಉಳಿದಿರೋ ಅಂತ ಹಿಟ್ಟಿನಲ್ಲಿ ಕೂಡ ಸ್ವೀಟ್ ಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಈ ಬಾಳೆಹಣ್ಣಿನ ಸ್ವೀಟ್ ಮಿಶ್ರಣವನ್ನು ಉಪಯೋಗಿಸ್ಕೊಳ್ಳಿ. ಇಷ್ಟೇ ಉಪಯೋಗಿಸ್ಕೋಬೇಕು ಅಂತ ಏನಿಲ್ಲ. ಮತ್ತೆ ಈ ಸ್ವೀಟ್ ಮಾಡಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬೆಲ್ಲವನ್ನು ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಕಡಿಮೆ ಬೆಲ್ಲದಲ್ಲಿ ಆರೋಗ್ಯಕರವಾದ ಸ್ವೀಟ್ ಮಾಡ್ಕೋಬಹುದು. ಈಗ ಸ್ವೀಟ್ ಉಂಡೆಗಳು ರೆಡಿ ಆಗಿವೆ. ನಂತರ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಮಾಡಿದಂತಹ ಸಿಹಿ ಉಂಡೆಗಳನ್ನ ನೀಟಾಗಿ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಬಿಳಿ ಎಳ್ಳುಗಳನ್ನ ಸ್ಪ್ರೆಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಯೂಸ್ ಮಾಡೋದ್ರಿಂದ ಈ ಸ್ವೀಟು ನೋಡ್ಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಂತರ ಬಿಳಿ ಎಳ್ಳು ಸ್ಪ್ರೆಡ್ ಮಾಡಿದ ನಂತರ ಲೈಟಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಂತರ ಇಡ್ಲಿ ಪಾತ್ರೆಗೆ 3 ಕಪ್ ಅಷ್ಟು ತಣ್ಣೀರು ಹಾಕೊಳ್ತಾ ಇದ್ದೀನಿ. ನೀರು ಬಿಸಿ ಆದ ನಂತರ ಈ ರೀತಿ ಸಣ್ಣ ಸಣ್ಣ ತೂತಿರುವಂತಹ ಪ್ಲೇಟ್ ಅನ್ನ ಇಟ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಈ ಸಿಹಿ ಉಂಡೆ ಇರುವಂತಹ ತಟ್ಟೆಯನ್ನು ಜೋಡಿಸಿಟ್ಕೊಳ್ತಾ ಇದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. 10 to 15 ಮಿನಿಟ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀರಿನ ಹಬೆಯಲ್ಲಿ ಬೇಯಿಸಿಟ್ಕೊಳ್ಳಿ. ಈಗ ನೋಡಿ 15 ಮಿನಿಟ್ಸ್ ಆಗಿದೆ. ಈ ರೀತಿ ಕೈಯಲ್ಲಿ ಒಂದ್ಸಲ ಮುಟ್ ನೋಡಿ. ಕೈಗೆ ಅಂಟ್ಕೊಳ್ತಾ ಇಲ್ಲ ಅಂದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ತಕ್ಷಣ ನಿಧಾನಕ್ಕೆ ಪ್ಲೇಟನ್ನ ಹೊರಗಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ಸ್ವೀಟ್ ಈಗ ರೆಡಿ ಆಗಿದೆ. ನೋಡಿ ನಿಧಾನಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಬೇಕರಿಯಲ್ಲಿ ಬನ್ ಇರುತ್ತೆ ಅಲ್ವಾ, ಆ ರೀತಿ ಬಂದಿದೆ. ನಿಮ್ಗೆ ಖಂಡಿತ ಗೊತ್ತೇ ಆಗೋದಿಲ್ಲ ಅಕ್ಕಿ ಹಿಟ್ಟು ಮತ್ತೆ ಬಾಳೆಹಣ್ಣಿನಲ್ಲಿ ಈ ಸ್ವೀಟ್ ಮಾಡಿರೋದು ಅಂತ. ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಮತ್ತೆ ತಿನ್ಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಕೇವಲ ಒಂದು ಬಾಳೆಹಣ್ಣು ಮತ್ತು ಅಕ್ಕಿ ಹಿಟ್ಟು ಮತ್ತೆ ಬೆಲ್ಲದಲ್ಲಿ ಆರೋಗ್ಯಕರವಾದ ಸ್ವೀಟ್ ಮಾಡ್ಬೋದು ಅಂತ ನಿಮಗೂ ಗೊತ್ತಾಯ್ತು ಅಲ್ವಾ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಆ್ಯಂಡ್ ನಮ್ಮ ಈ ಸ್ವೀಟು ಯಾವ ರೀತಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.